ಸರ್ ಇದು ಸಿತಾರೆಯ ಗ್ರಾಸ್ ಅಂತ ತಮಿಳ್ನಾಡಿಂದ ಇಂಪೋರ್ಟೆಡ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಕಡ್ಡಿ ಇದೆ ಅಂತ. ಸಂಪೂರ್ಣ ಇದು ಯಾವುದೇ ರೀತಿ ಸುಂಕಿರಲ್ಲ. ಎಸ್ಪೆಷಲಿ ಮೊದಲನೇ ಕಟ್ಟಿಂಗ್ಸು ನೋಡಿ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ಚಾಪ್ ಕಟರ್ ಏನು ಬೇಕಾಗಲ್ಲ ಸರ್. ನೋಡಿ ಸರ್ ಮೊದಲನೇ ಕಡ್ಡಿ ಎಷ್ಟಿದೆ ಅಂತ ನೋಡಿ. ಇದಕ್ಕೆ ಚಾಪ್ ಕಟರ್ ಬೇಕಾಗಲ್ಲ. ಇದು ಹೈಟ್ ಎಷ್ಟು ಬೆಳೀತದೆ ಸರ್? ಒಂದು 6 ರಿಂದ 8 ಅಡಿ ಹೈಟ್ ಬರುತ್ತೆ ಅಷ್ಟೇ. 6 ರಿಂದ 8 ಅಡಿ. 8 ಅಡಿ ಬರುತ್ತೆ. ಅಂದ್ರೆ ಜೋಳ ಇದ್ದಂಗೆ ಇದು. ಇದ್ರೆ ನಾವು ಏನು ಊಟದ ಜೋಳ ಇದೆಯಲ್ಲ ಆ ತರ ಹಂಗಂತ ಜೋಳ ಬರೋದಿಲ್ಲ. ಮೆಕ್ಕೆಜೋಳ ಬರುತ್ತಲ್ಲ, ಜೋಳ ಬರಲ್ಲ. ಒಂದು 6 ರಿಂದ 8 ಅಡಿ ಎತ್ತರ ಬರುತ್ತೆ. ಪ್ರೋಟೀನ್ ಕಂಟೆಂಟ್ ಬಂದು 25% ಬರ್ತದೆ ಸರ್. ಇದು ಮೂಲತಃ ಇದು ಆಫ್ರಿಕಾ ಕಂಟ್ರಿದು. ಆಫ್ರಿಕಾ ಕಂಟ್ರಿದು. ಇದು ನಾನು ತಮಿಳ್ನಾಡಿಂದ ಇಂಪೋರ್ಟೆಡ್ ಮಾಡ್ತಿದ್ದೀನಿ. ಒಂದೊಂದು ಕಡ್ಡಿ ಕೂಡ ನಮ್ಮಲ್ಲಿ 9 ತಳಿ ಇದೆಯಲ್ಲ. ಆಸ್ಟ್ರೇಲಿಯಾ ತಳಿ ಆಗಿರ್ಬೋದು, ಚೀನಾ ತಳಿ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಹಲವಾರು ದೇಶಗಳ ತಳಿಗಳು ನಾವು. ಏಕೆಂದರೆ ಪ್ರತಿಯೊಂದು ಕೂಡ ಕಂಟ್ರಿ ಹೊಸ ಕಂಟ್ರಿಗಳು, ಅಮೇರಿಕಾದ ಆಗಿರ್ಬೋದು 5G. ಸೊ ನಾವು ಹಲವಾರು ದೇಶಗಳು ಏನಕ್ಕೆ ಪ್ರತಿ ದೇಶದಲ್ಲಿ ಕೂಡ ಒಂದು ಒಳ್ಳೊಳ್ಳೆ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶ. ನೀವು ಈ ಕಡ್ಡಿಗಳನ್ನ ಬೇಕಾದ್ರೆ ವಾಟ್ಸಪ್ಪಲ್ಲಿ ನಮ್ಮ ಸ್ಕ್ರೀನ್ ನಂಬರ್ ಕಾಣ್ತಿರೋ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ಸಾಕು. ಸಂಪೂರ್ಣವಾಗಿ ನಮ್ಮ ಲೊಕೇಶನಿಂದ ಹಿಡಿದು ನಮ್ಮ ಪೇಮೆಂಟ್ಸ್ ಸಿಸ್ಟಮಿಂದ ಹಿಡಿದು ಪ್ರತಿಯೊಂದು ನಿಮ್ಗೆ ಮಾಹಿತಿ ದೊರೆಯುತ್ತದೆ. ನಮ್ಮ ಕ್ಯಾಟ್ಲಾಗು ಕೂಡ ನಿಮಗೆ ಸಿಗುತ್ತದೆ ಆನ್ಲೈನಲ್ಲಿ. ಜಸ್ಟ್ ಹಾಯ್ ಅಂತ ಹೊಡೆದ್ರೆ ಸಾಕು. ಇಲ್ಲಾಂದರೆ ನ್ಯಾಚುರಲ್ ಫಾರ್ಮ್ ತೀರಾ ಅಂತ ಹೊಡೆದ್ರೆ ನಮ್ಮ ಲೊಕೇಶನ್ನೇ ಬಂದೋಗ್ಬಿಡುತ್ತೆ, ನಮ್ಮ ಫಾರ್ಮ್ ಲೊಕೇಶನ್ನು. ಥ್ಯಾಂಕ್ ಯು ಸರ್.